ಸದ್ಯ ಲಭ್ಯವಿಲ್ಲ. ನಾನು ಆಳಂದ ಮಟ್ಟಿಗೆ ನಾನು ಸಂಪೂರ್ಣ ಮಾಹಿತಿ ಕೊಡುವಂಥ ಅಂತ ಹೇಳಿದ್ದೀನಿ. ಇಲ್ಲಿ ನಮ್ಮ ಆಳಂದಲ್ಲಿ ಇಡೀ ಜಿಲ್ಲೆಗೆ 185 ಕೋಟಿ ಬಂದರೆ ಅದರಲ್ಲಿ 82,88,47,205 ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ರೈತರಿಗೆ ಕೊಡಿಸಲಿಕ್ಕೆ ನನಗೆ ಆಗಿದೆ. ಕಾರಣ ಏನಂದರೆ 2 ಸಲ ಕಂದಾಯ ಅಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ ಕರೆದು ಮೀಟಿಂಗ್ ಮಾಡಿ, ತಾಕೀತು ಮಾಡಿ, ಒಂದು ಸಲ ಕಲಬುರಗಿಯಲ್ಲಿ ಮಾಡಿ, ಒಟ್ಟು 3 ಮೀಟಿಂಗ್ ಮಾಡಿದ್ದೀನಿ. ಆ ಬೆನ್ನತ್ತದ ಮೇಲೆ ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಗೆ 185 ಎಕರೆ, ಆಳಂದ ತಾಲೂಕಿಗೆ 82 ಕೋಟಿ ಮೇಲ್ಪಟ್ಟು ನಮಗೆ ಸಿಕ್ಕಿದೆ. ಅದಕ್ಕೆ ಈ ಇನ್ಶೂರೆನ್ಸ್ ಸಿಸ್ಟಮನ್ನು ಇನ್ನೂ ಗಟ್ಟಿಯಾಗಿ ಮಾಡಬೇಕಾಗಿದ್ರೆ ನಾವು ಈ ಥರ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೀನಿ. ಎರಡು ಪಂಚಾಯತ್ಗಳಿಗೆ ಬಂದಿಲ್ಲ, ಖಜೂರಿ ಮತ್ತು ಹದಲೂರು. ಇಡೀ ರಾಜ್ಯ ಸರ್ಕಾರವೇ ಬರಗಾಲ ಅಂತ ಘೋಷಣೆ ಮಾಡಿದ್ಮೇಲೆ ಅಲ್ಲಿ ಕೂಡ ಬರಲೇಬೇಕು. ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಬರಗಾಲ ಅಂತ ನೀವು ಸರ್ಕಾರದವ್ರಿಗೆ ಘೋಷಣೆ ಮಾಡಿದ್ದೀರಿ, ಅಲ್ಲಿ ಪರಿಹಾರ ಬಂದಿಲ್ಲ ಅಂದರೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 2,000 ರೂಪಾಯಿ ಪರಿಹಾರ ಧನವನ್ನು ಪ್ರತಿ ರೈತರಿಗೆ ಹಾಕಿದ್ದಾರೆ. ನಮ್ಮ ಹದಲೂರು ಮತ್ತು ಖಜೂರಿ ರೈತರಿಗೆ ಬಂದಿದೆ. ಬರನೇ ಇಲ್ದಿದ್ರೆ ಪರಿಹಾರ ಹೆಂಗೆ ಬರ್ತಿತ್ತು? ಅದಕ್ಕೆ ನಾವು ಜಿಲ್ಲಾಧಿಕಾರಿ ಜಾಸ್ತಿ ಬಂದಿದೆ, ಅದಕ್ಕೆ ನಾವು ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಎಲಿಜಿಬಲ್. ಅದಕ್ಕೆ ನಾವು ಕನ್ಸ್ಯೂಮರ್ ಕೋರ್ಟಿಗೆ ನಮ್ಮ ರೈತರು ಹೋಗ್ತಾರೆ. ಕನ್ಸ್ಯೂಮರ್ ಕೋರ್ಟಲ್ಲಿ ನಾವು ಎಲ್ಲಿ ಲೋಪ ಆಗಿದೆ ನಾನು ಹುಡುಕಿ ಹೋಗಿದೆ. ಜಿಲ್ಲಾಧಿಕಾರಿಗಳ ಸಭೆ ಮಾಡಿ ಕಂಪ್ನಿಯಿಂದ ಆಗಿದೆಯೋ ಅಥವಾ ನಮ್ಮ ಅಧಿಕಾರಿಗಳ ತಪ್ಪಲಿಂದ ಆಗಿದೆಯೋ ಅಥವಾ ಕೈತಪ್ಪಿ ಹೋಗಿದೆ ಅನ್ನೋದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕಂಡುಹಿಡಿಯಬೇಕು. ಬೇರೆ ಬೇರೆ ತಾಲೂಕುಗಳು ಭಾಳ ಜನ ರೈತರಿಗೆ ಅದೇ ನಾನು ಪ್ರಯತ್ನ ಮಾಡೋದಕ್ಕೆ ಫಲ ಸಿಕ್ಕಿದೆ ಅಂತ ನನಗೆ ಅನುಭವ ಆಗಿದೆ. ಯಾಕೆ ನಾನು ಸುಮ್ಮನೆ ಬಿಟ್ಟಿಲ್ಲ. ಇವರಿಗೆ ಗುಲ್ಬರ್ಗಲ್ಲಿ ಮೀಟಿಂಗ್ ಮಾಡಿದೆ, ಆಳಂದಲ್ಲಿ ಮೀಟಿಂಗ್ ಮಾಡಿದೆ, ನಾವು ಹೊಲ ಒಡ್ಡಾಡಿಸಿದೆ, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್, ಲೋಕಲೈಸ್ಡು ಎಲ್ಲ ಮಾಡಿಸಿದ ಮೇಲೆ ಅದ್ರ ಫಲ ಸಿಕ್ಕಿದೆ. ಹೇಳಲೇಬೇಕು. ಇಲ್ಲ, ಇಷ್ಟು ಬೆನ್ನತ್ತಿದ ಮೇಲೆ ಆಗಿದೆಯಲ್ಲ, ಅಧಿಕಾರಿಗಳು ಮಾತು ಕೇಳಿದಾರೆ ಅಂತ ಹೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಸಿಕ್ಕಿದೆ. ಉದಿಕನಾಗ ನಾನು ಜಿಲ್ಲಾಧಿಕಾರಿ ಹೇಳಿದ್ದೀನಿ, ಇದ್ರ ಬಗ್ಗೆ ಒಂದು ಸಭೆ ನಡೆಸಿ, ಕಂಪನಿಯವರು ಮತ್ತು ಅಧಿಕಾರಿಗಳ ಸಭೆ ನಡೆಸಿ, ಯಾಕೆ 2 ಗ್ರಾಮ ಪಂಚಾಯತ್ಗಳು ಬಿಟ್ಟರು. ಕಳೆದ ಸಲನೂ ಕೂಡ ಎಣ್ಣಿ ಸುಲ್ತಾನು ಮತ್ತು ಕೊಡಲಂಗರ್ಗ 2 ಪಂಚಾಯತ್ಗಳು ಬಿಟ್ಟು ಹೋಗಿದ್ರು. ನಾವು ಪ್ರಯತ್ನ ಮಾಡಿದ ಮೇಲೆ ಮತ್ತೆ 12 ಕೋಟಿ ರೂಪಾಯಿ ಪರಿಹಾರ ಬಂತು. ಪ್ರಯತ್ನ ಪಡ್ತೀನಿ. ಅದನ್ನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ. ಮಾತಾಡ್ತೇನೆ. ಈಗಾಗಲೇ ಮೋದಿ ಸರ್ಕಾರ ಏನು ಕಡಿಮೆ ಜಾಸ್ತಿ ಮಾಡಿಲ್ಲ ಪೆಟ್ರೋಲು ಡೀಸೆಲು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಲ್ಲ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು. ಇಡೀ ದೇಶದಲ್ಲಿ ಇದನ್ನು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ರು, ಅವಾಗ ಚರ್ಚೆ ಆಗಿಲ್ಲ. ಇದು ಮುಖ್ಯಮಂತ್ರಿಗಳು ಹತ್ರ ಮಾತಾಡ್ತಾರೆ. ನಾವು ಬಿಟ್ಟು